ಬಿಜೆಪಿಗರು ಈ ಕೇಸನ್ನ ಮುಚ್ಚಿ ಹಾಕುವ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಮಾಡ್ತಿದ್ದಾರೆ. ಇದರ ಬೆನ್ನಿಗೆ ಇವತ್ತು ಬಿಜೆಪಿ ನಿಯೋಗ ಸಂತ್ರಸ್ತೆಯನ್ನ ಭೇಟಿಯಾಗುವುದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇತ್ತು. ಇದರ ಬೆನ್ನಿಗೆ ಸಂತ್ರಸ್ತೆಯನ್ನ ಈಗ ಸಾಂತ್ವನ ಕೇಂದ್ರದಿಂದ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ಇವತ್ತು ಸಂತ್ರಸ್ತೆ ಭೇಟಿಗೆ ಬಿಜೆಪಿ ನಿಯೋಗ ಮುಂದಾಗ್ತಾ ಇದ್ದಂತೆ ಸಂತ್ರಸ್ತೆಯನ್ನ ಬೇರೆಡೆಗೆ ಶಿಫ್ಟ್ ಮಾಡಲಾಯ್ತಾ. ಜನವರಿ 15ರಂದು ಹಾವೇರಿಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಭೇಟಿ ನೀಡುತ್ತಿದ್ದಾರೆ. ಸಿಎಂ ಭೇಟಿ ವೇಳೆ ಮುಜುಗರದಿಂದ ಪಾರಾಗುವಂತಹ ತಂತ್ರ ಏನಾದ್ರೂ ಆಗ್ತಾ ಇದೆಯಾ? ಸಂತ್ರಸ್ತೆನ ಶಿಫ್ಟ್ ಮಾಡಿದ್ರ ಉಸ್ತುವಾರಿ ಸಚಿವ ಶಾಸಕ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮಹಿಳಾ ಕಾನ್ಸ್ಟೇಬಲ್ ಇಲ್ಲದೆ ಸಾಂತ್ವನ ಕೇಂದ್ರಕ್ಕೆ ಶಾಸಕರು ಹೋಗಿರೋದು. ಮಹಿಳಾ ಪೊಲೀಸ್ ಇಲ್ಲದೆ ಸಂಜೆ 6 ಗಂಟೆಯ ಬಳಿಕ ಎಂಟ್ರಿ ಇರಲ್ಲ. ಆದ್ರೂ ಕೂಡ ಶಾಸಕರು ಎಂಟ್ರಿ ಆಗಿದ್ದಾರೆ, ಸಂತ್ರಸ್ತೆಯನ್ನ ಭೇಟಿಯಾಗಿದ್ದಾರೆ. ಹೀಗಿದ್ದಾಗ ತಡರಾತ್ರಿ ಶಾಸಕರನ್ನ ಪೊಲೀಸರು ಬಿಟ್ಟಿದ್ಯಾಕೆ? ನೋಡಿ, ಎಸ್ಪಿ ಅವರು ಹೇಳ್ತಾರೆ ಸಾಂತ್ವನ ಕೇಂದ್ರಕ್ಕೆ ಶಾಸಕರು ಹೋಗಿರೋ ಬಗ್ಗೆ ಮಾಹಿತಿ ಇದೆ, ಅವ್ರ ಜೊತೆಗೆ ಪೊಲೀಸರು ಹೋಗಿದ್ರು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಪೊಲೀಸರು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಪಡೆದುಕೊಳ್ತೀನಿ ಅನ್ನುವಂತಹ ವಿಚಾರವನ್ನ ಎಸ್ಪಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಇಲ್ಲಿ ತನಕ ಏನೆಲ್ಲ ಬೆಳವಣಿಗೆಗಳಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿನ ಇಲ್ವಾ ಎಸ್ಪಿ ಅವರಿಗೆ ಅನ್ನೋದು ಪ್ರಶ್ನೆ ಆಗುತ್ತೆ.